ಆರ್ಥಿಕ ದುಸ್ಥಿತಿಯ ಪರಿಣಾಮವಾಗಿ ಶ್ರೀಲಂಕಾದಲ್ಲೂ ದೀರ್ಘಕಾಲದ ಆಡಳಿತ ಹಾಗೂ ದಬ್ಬಾಳಿಕೆ ಮತ್ತು ಕುಟುಂಬ ದಬ್ಬಾಳಿಕೆಯಿಂದಾಗಿ ಬಾಂಗ್ಲಾದೇಶದಲ್ಲೂ ಮತ್ತು ಮತೀಯವಾದಿಗಳ ಪರಿಣಾಮವಾಗಿ ಅಲ್ಲಿ ಹಾಗೂ ಅಮೆರಿಕದ ಕೈವಾಡ, ಈಗ ನೇಪಾಳದಲ್ಲಿ ಅದೇ ರೀತಿ ಯುವಕರು ಭ್ರಷ್ಟತೆಯ ವಿರುದ್ಧವಾಗಿ ಅಂತ ಹೇಳಿಕೊಂಡು ಅಲ್ಲಿ ಒಂದು ದಂಗೆಯನ್ನು ಎಬ್ಬಿಸಿದ್ದಾರೆ. ಜೆನ್ ಝಿ ಅಂತ ಅದು ಹೆಸರು, ಜನರೇಷನ್ ಝೆಡ್. ಎರಡನೇ ದಿನಕ್ಕೆ ಇವತ್ತು ಕಾಲಿಡಿತು ಅಲ್ಲಿಯ ಗಲಾಟೆಗಳು. ಎರಡನೇ ದಿನಕ್ಕೆ ಎಲ್ಲವೂ ಪೂರ್ಣವಾಗಿ ಹೋಯಿತು. ಸರ್ಕಾರ ಪತನವಾಯಿತು, ಪ್ರಧಾನಮಂತ್ರಿ ರಾಜೀನಾಮೆ ಕೊಟ್ಟು ಪರಾರಿಯಾದರು, ಸಾಲು ಸಾಲಾಗಿ ಮಂತ್ರಿಗಳು ಖಾಲಿ ಮಾಡಿದರು, ಸಿಕ್ಕಾಕೊಂಡ ಹಾಲಿ ಮತ್ತು ಮಾಜಿ ಮಂತ್ರಿಗಳು ರಸ್ತೆಯಲ್ಲಿ ಹೊಡೆಸ್ಕೊಂಡ್ರು. ಒಬ್ಬ ಮಂತ್ರಿಯಂತೂ ನದಿ ದಾಟ್ಕೊಂಡು ಓಡೋಗ್ತಾ ಇದ್ರೆ ಅಟ್ಟಿಸ್ಕೊಂಡು ಹೋಗಿ ಹೊಡೆದ್ರು. ಒಬ್ಬ ಮಾಜಿ ಪ್ರಧಾನಿಯ ಹೆಂಡತಿಗೆ ಜೀವಂತ ಬೆಂಕಿ ಇಟ್ಟರು, ಆಕೆ ಸತ್ತೇ ಹೋದ್ರು. ಇನ್ನು ಪಾರ್ಲಿಮೆಂಟ್ ಕಟ್ಟಡಕ್ಕೆ ಬೆಂಕಿ ಹಾಕಿದ್ರು, ಸುಪ್ರೀಂ ಕೋರ್ಟ್ ಜನನೆಲ್ಲ ಓಡಿಸ್ಬಿಟ್ರು. ಎಲ್ಲ ಪೊಲೀಸ್ನವ್ರು ಪರಾರಿ. ಎಲ್ಲ ಯಾರಲ್ಲಿ ಜವಾಬ್ದಾರಿ ಯಾರಿಗೂ ಗೊತ್ತಿಲ್ಲ, ಎಕ್ಸೆಪ್ಟ್ ಹಿಂಸೆಯಲ್ಲಿ ತೊಡಗಿರುವ ಯುವಕರು. ರಾಜಧಾನಿ ಕಠ್ಮಂಡುವಿನಲ್ಲಿ ಭಾರೀ ಪ್ರತಿಭಟನೆಯೊಂದಿಗೆ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣಗಳ ನಿಷೇಧದ ಪರಿಣಾಮವಾಗಿ ಆ ನೆಪದಲ್ಲಿ ಪ್ರಾರಂಭವಾದಂತಹ ಈ ಪ್ರತಿಭಟನೆ ಇವತ್ತು ತನ್ನ ಅಂತಿಮ ಘಟ್ಟವನ್ನು ತಲುಪಿದೆ. ಈಗ ಇನ್ನೂ ವಿಮಾನ ನಿಲ್ದಾಣದ ಬಳಿಗೆ ಹೋಗಿದ್ದಾರೆ. ಅಲ್ಲೇನಾಗುತ್ತೋ ಅನಾಹುತ ಗೊತ್ತಿಲ್ಲ. ಅದಾದಮೇಲೆ ನಾಳೆಯಿಂದ ಏನಾಗುತ್ತೋ ಐಡಿಯಾ ಇಲ್ಲ. ಯುವಕರ ಕೋಪ ತಾಪಕ್ಕೆ ನೇಪಾಳದ ಓಲಿ ಸರ್ಕಾರ ಪತನಗೊಂಡಿದೆ. ಭುಗಿಲೆದ್ದ ಈ ದಂಗೆ ರಣಕೋಪಕ್ಕೆ ಆತ ತನ್ನ ಪ್ರಧಾನಿ ಹುದ್ದೆಯನ್ನು ತ್ಯಜಿಸಿ ಪರಾರಿಯಾಗಿದ್ದಾರೆ. ಅಧ್ಯಕ್ಷ ಇವರಿಂದ ಪ್ರಧಾನಮಂತ್ರಿಯಿಂದ ರಾಜೀನಾಮೆ ಪಡೆದು ಒಪ್ಪಿದಂತಹ ಅಧ್ಯಕ್ಷ ರಾಮಚಂದ್ರ ಪೌಡೆಲ್ ಕೂಡ ತಾವು ರಾಜೀನಾಮೆ ಕೊಟ್ಟು ಹೊರಟೋಗಿದ್ದಾರೆ. ಹಾಗೆ ನೋಡಿದ್ರೆ ಈ ಎಲ್ಲರ ಖಾಸಗಿ ಮನೆಗಳೇನೇನಿವೆ ಅದೆಲ್ಲದಕ್ಕೂ ಬೆಂಕಿ ಹಚ್ಚಿದ್ದಾರೆ. ಅಧಿಕೃತ ನಿವಾಸಗಳಲ್ಲ, ಖಾಸಗಿ ಮನೆಗಳು, ಎಕ್ಸೆಪ್ಟ್ ಪಾರ್ಲಿಮೆಂಟ್ಗೆ ಮಾತ್ರ ಬೆಂಕಿ ಹಾಕಿದ್ದಾರೆ. ಸೋಷಿಯಲ್ ಮೀಡಿಯಾದ ಹಿಂಸಾಚಾರದಲ್ಲಿ ಆಧರಿಸಲಿ ಅವರು ರಾತ್ರಿನೇ ವಾಪಸ್ ಪಡೆದ್ರು, ಅದು ತಣ್ಣಗಾಗಲಿಲ್ಲ. ಯುವಕರು ಇವತ್ತು ರಾಜೀನಾಮೆ ಕೊಡಿ ಅಂತ ಪಟ್ಟು ಹಿಡಿದು ಕೂತರು. ಕಠ್ಮಂಡುವಿನಲ್ಲಿ ಬಂದರು, ನಾನು ಹೇಳ್ದಂಗೆ ಕಲ್ಲು ತೂರಾಟ ಆಯಿತು, ಎಲ್ಲ ಆಯಿತು. ಭಾರಿ ಭದ್ರತೆ ನುಗ್ಗಿದ್ರು, ಸಿಕ್ಕ ಪದಾರ್ಥಗಳನ್ನು ತೊಗೊಂಬಂದರು, ಬೆಂಕಿಗೆ ಹಾಕಿದ್ರು. ಮಾಜಿ ಪ್ರಧಾನಿ ಶೇರ್ ಬಹದ್ದೂರ್ ದೇವುಬಾ, ಹಣಕಾಸು ಸಚಿವೆ ಅರ್ಜು ದೇವುಬಾ ರಾಣಾ ಮೇಲೆ ಹಲ್ಲೆ ನಡೆಸಿದ್ರು. ಹಾಗೆ ನೋಡಿದ್ರೆ ಮಾಜಿ ಪ್ರಧಾನಿ ಶೇರ್ ಬಹದ್ದೂರ್ ದೇವುಬಾ ಬದುಕಿದ್ದಿದ್ದೇ ದೊಡ್ಡ ಆಶ್ಚರ್ಯಕರವಾಗಿತ್ತು ನನಗೆ. ಆತ ಆ ಸ್ಪಾಟಲ್ಲೇ ಮರ್ಡರ್ ಆಗಬೇಕಾಗಿತ್ತು. ಅದು ಸಮ್ಹೌ ಹಿ ಮ್ಯಾನೇಜ್ಡ್ ಇಟ್. ರಕ್ತಸಿಕ್ತವಾಗಿದ್ದ ಆತನನ್ನು ಸೈನ್ಯದವ್ರು ಪ್ರೊಟೆಕ್ಟ್ ಮಾಡಿಕೊಂಡು ಬಚಾವ್ ಮಾಡ್ಕೊಂಡ್ಬಿಟ್ರು. ಇಲ್ಲದೆ ಹೋಗಿದ್ದರೆ ನನ್ನ ಪ್ರಕಾರದಲ್ಲಿ ಆತ ಅಲ್ಲೇ ಸಾಯಬೇಕಾಗಿತ್ತು ಮತ್ತು ಹಣಕಾಸು ಮಂತ್ರಿ ರಸ್ತೆಯಲ್ಲೇ ಸಾಯಬೇಕಾಗಿತ್ತು. ರಸ್ತೆಯಲ್ಲೇ ಹೊಡೆದಿದ್ದದು, ಹಾಗಾಗಿ ಆಗಬೇಕಾಗಿತ್ತು, ಬಚಾವಾದರು. ಆದರೆ ವಿಪರೀತವಾಗಿ ಗಾಯಗೊಂಡಿದ್ದ ಮಾಜಿ ಪ್ರಧಾನಮಂತ್ರಿ ಬಾಳಾನಾಥ್ ಖನ್ಲಾಲ್ ಅವರ ಪತ್ನಿ ಆ ಸುಟ್ಟ ಗಾಯಗಳಿಂದ ಹಾಗೆ ಮೃತಪಟ್ಟುಬಿಟ್ರು. ನೂತನ ಪ್ರಧಾನಿ ಆಯ್ಕೆಗೆ ಸರ್ವಪಕ್ಷದ ಸಭೆಯೊಂದನ್ನು ಕರೆಯಲಾಗಿದೆ. ಯಾರು ಗೊತ್ತಿಲ್ಲ. ಸ್ಥಾಪಿತ ರಾಜಕೀಯ ಪಕ್ಷಗಳ ನಾಯಕರುಗಳನ್ನು ಮಾಡೋಕ್ಕೆ ಯುವಕರು ತಯಾರಿ ಇದ್ದಂಗಿಲ್ಲ ಮತ್ತು ಅವ್ರಿಗೂ ಭಯ ಇದೆ, ಅವ್ರಿಗೂ ಬರಲು ಲಕ್ಷಣವಿಲ್ಲ. ಹಾಗಾಗಿ ಬಹುಶಃ ಕಠ್ಮಂಡುವಿನ ಮೇಯರ್ ಆಗಬಹುದು ಅಂತ ಹೇಳ್ತಿದ್ದಾರೆ. ನೋಡಬೇಕು, ಅವರೊಬ್ಬ ಇದನ್ನೆಲ್ಲ ಲೀಡ್ ಮಾಡ್ತಾರಂತೆ. ದೆಹಲಿಯಿಂದ ಬಂದಿತ್ತು ವಿಮಾನ, ಅದನ್ನು ವಾಪಸ್ ಕಳಿಸಿದ್ದಾರೆ, ಬೇಡ ಅಂತ ವಾಪಸ್ ಹೋಗಿ ಅಂತ. ಇಲ್ಲಿವರೆಗೂ 22 ಜನ ಸತ್ತಿದ್ದಾರೆ, 350 ಜನ ಗಾಯಗೊಂಡಿದ್ದಾರೆ. ಭಾರತ ಹೇಳಿದ್ರೆ ನಮ್ಮವ್ರು ಎಚ್ಚರಿಕೆಯಿಂದ ಇರಿ, ನೇಪಾಳದಲ್ಲಿರೋ ಭಾರತೀಯರೆಲ್ಲ ಅಂತ. ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ನೇಪಾಳದಲ್ಲಿರೋ ಭಾರತೀಯರೀಗ ಒಳಗಡೆನೇ ಇರಿದ್ದಾರೆ. ಹೊರಕ್ಕೆ ಬಂದ್ರೂ ಇವನ್ನೆಲ್ಲ ಬೇರೆ ದೇಶದಿಂದ ಬಂದಿದ್ದಾನೆ ಅಂತ ಕಂಡುಹಿಡಿಯೋಕ್ಕಾಗಲ್ಲ, ವ್ಯತ್ಯಾಸ ಆಗಲ್ಲ, ಅಷ್ಟೊಂದು ವ್ಯತ್ಯಾಸ ಇಲ್ಲ ಅಲ್ಲಿ ನಮಗೂ ಅಲ್ಲಿಗೂ. ಹಾಗಾಗಿ ಸ್ವಲ್ಪ ಬಚಾವ್ ಅಷ್ಟೆ ಸದ್ಯಕ್ಕೆ. ಭಾರತ ಹೇಳಿದ್ರೆ ನಾವು ಸೂಕ್ಷ್ಮವಾಗಿ ಗಮನಿಸ್ತಿದ್ದೀವಿ ಅಂತ. ಏನು ಗಮನಿಸ್ತೀರಪ್ಪ ನೀವು, ನಿಮ್ಮ ತಲೆ ಗಮನಿಸ್ಕೊಳ್ಳಿ, ಯಾವನು ಬೇಡ ಅಂದವನು. ಕರ್ಫ್ಯೂ ಮಧ್ಯೆ ನಿನ್ನೆ ಕರ್ಫ್ಯೂ ಹಾಕಿದ್ರು, ಆದರೆ ಆ ಕರ್ಫ್ಯೂನ ಯಾರು ಕೇರೆ ಮಾಡಲಿಲ್ಲ. ಮಾಬು ಎದ್ದು ಬಂದಾಗ ಕರ್ಫ್ಯೂ ಎಲ್ಲ ನಡೆಯಲ್ಲ, ವರ್ಕು. ಎರಡನೇದು, ಶ್ರೀಲಂಕೆಯಲ್ಲಾಗಲಿ ಬಾಂಗ್ಲಾದೇಶಲ್ಲಿ ಲಿಟಲ್ ಸರ್ಪ್ರೈಸಿಂಗು, ಬಟ್ ಅದು ಕನೈವಾದರು ಆರ್ಮಿನವರು ದಂಗೆ ಎದ್ದ ಮತೀಯವಾದಿಗಳು ಧರ್ಮಾಂಧರ ಜೊತೆ ಕೈ ಜೋಡಿಸಿದ್ರು, ಹಸೀನಾಗೆ ಬೆನ್ನಿಗೆ ಚೂರಿ ಹಾಕಿದ್ರು. ಹಾಗಾಗಿ ಬಾಂಗ್ಲಾದೇಶದ ಸೇನೆಗೆ ಶಕ್ತಿ ಇದ್ದರೂ ನಿಯಂತ್ರಿಸಲಿಲ್ಲ. ಶ್ರೀಲಂಕಾ ಮತ್ತು ನೇಪಾಳ ಹಾಗಲ್ಲ. ಅಲ್ಲಿರುವ ಸ್ಥಾಪಿತ ವ್ಯವಸ್ಥೆಗೆ ಈ ಪರಿಪ್ರಮಾಣದ ಪ್ರತಿಭಟನೆ ಬಂದಾಗ ಅದನ್ನು ತಡೆಯೋ ಶಕ್ತಿ ಇಲ್ಲ ಅವರಿಗೆ.
ಅಷ್ಟಾಗಿಲ್ಲ. ಶ್ರೀಲಂಕೆಯಲ್ಲಾದರೂ ಆರ್ಮಿ ಸ್ವಲ್ಪ ಬೆಟ್ರು, ಬಿಕಾಸ್ LTT ಜೊತೆ ಇತ್ತು, ಹಂಗಾಗಿ ಒಂದು ಬಿಲ್ಟಪ್ ಮಾಡಿ ಒಂದು ಫೈಟ್ ಇದೆ, ಒಂದು ಆರ್ಡರ್ಲಿ ಇದಿದೆ. ನೇಪಾಳದಲ್ಲೆಲ್ಲ ಅಷ್ಟಿರಲ್ಲ, ಹಂಗಾಗಿ ಅವ್ರ ಕೈಯಿಂದ ಏನೂ ಮಾಡೋಕ್ಕಾಗಿಲ್ಲ, ಬಿಟ್ಟರು ಎಲ್ಲ ಕೈನ. ಯುವಕರಿಂದ ಕಲ್ಲು ತೂರಾಟ, ಸಿಕ್ಕಲ್ಲಿ ಬೆಂಕಿ ಹಚ್ಚಿದ್ದಾರೆ, ಕಂಡು ಕಡೆ ಬೆಂಕಿ ಹಾಕೊಂಡು ಹೋಗಿದ್ದಾರೆ, ಕಂಡು ಕಡೆ ಕಲ್ಲು ಹೊಡೆದಿದ್ದಾರೆ ಇವರು. ಏನೇನೋ ಪೊಲೀಸರಿಂದ ಅಶ್ರುವಾಯು ಪ್ರಯೋಗ ನಾನು ನೋಡ್ತಾ ಇದ್ದೆ. ಭಾಳ ದೇಶಗಳು ಅಮಾನವೀಯವಾಗಿ ಪೊಲೀಸರು ನಿಯಂತ್ರಿಸಬಾರ್ದು. ಹೆಂಗೆ ನಿಯಂತ್ರಿಸಬೇಕು ಅಂತ ಯಾವ ದೇಶದವನು ಯಾವತ್ತೂ ಹೇಳಲ್ಲಪ್ಪ. ಈಗ ಗಲಾಟೆ ಹೆಂಗೆ ನಿಯಂತ್ರಿಸ್ಬೇಕು? ಇನ್ನು ರೋಜಾವು ಕೊಟ್ಕೊಂಡು ಹೋಗ್ತಾರೆ ಯಾರು, ನೀರು ಬಿಟ್ಟು ಹೊಡೆದ್ರೆ ಒಬ್ಬೊಬ್ಬರು ವಿಚಿತ್ರಪ್ಪ. ನಮ್ಮ ಪ್ರಪಂಚದಲ್ಲಿ ದೇಶಗಳು ಏನು ಮಾಡಿದ್ರು ಅವ್ರವ್ರ ದೇಶದಲ್ಲಿ ಏನು ಮಾಡಿದ್ರು ಕೇಳಲ್ಲ, ಬೇರೆಯವ್ರಿಗೆ ಬುರುಡೆ ಉಪದೇಶ ಕೊಟ್ಕೊಂಡು ಕೂತಿರ್ತಾರೆ ಈ ಪಾಶ್ಚಿಮಾತ್ಯ ದೇಶಗಳು. ಅಮೇರಿಕಾ ಪ್ರಪಂಚಕ್ಕೆಲ್ಲ ಅಡ್ವೈಸ್ ಕೊಡ್ತಾ ಇರ್ತಾರೆ ಅವ್ರಿಗೆ ತಮಗೆ ಸರಿ ಹೋಗದೇ ಇದ್ರೆ ಯಾರೂ ಸರಿ ಇಲ್ಲ ಅನ್ಕೊಂಬಿಟ್ಟಿದ್ದಾರೆ ಅವರು. ನಾನೇ ಸೂರ್ಯ ನಾನೇ ಚಂದ್ರ ಅಂತ. ಆದರೆ ತನ್ನ ದೇಶದಲ್ಲಿ ದಿನ ಬೆಳಗಾದರೆ ಜನ ಪಿಸ್ತೂಲ್ ಗುಂಡು ತಗೊಂಬಂದು ಡಬ 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 ಅಂತ ಅವ್ರ ಜನಕ್ಕೆ ಹೊಡಿತಾ ಇರ್ತಾರೆ. ಅದನ್ನು ನಿಯಂತ್ರಿಸೋ ಅಂತ ಯೋಗ್ಯತೆ ಇಲ್ಲದೆ ಇರೋ ವ್ಯವಸ್ಥೆ ಅದು. ನೆಟ್ಟಿಗೆ ಅವರಲ್ಲೇ ಅಪರಿಸ್ಥಿತಿ. ದಿನ ಡೈಲಿ 6 ಜನ 4 ಜನ 8 ಜನ ಹರೋರ ಅಂತ ಹೋಗ್ತಾ ಇರ್ತಾರೆ ಮೇಲಕ್ಕೆ. ಸ್ಕೂಲಲ್ಲಿ ಮಕ್ಕಳು ಗಿಕ್ಕಳು ಸಂಬಂಧ ಇಲ್ದವರೆಲ್ಲ ಪಾಪ ಸಾಯ್ತಾರಲ್ಲಿ. ಅದನ್ನ ನಿಯಂತ್ರಿಸಕ್ಕಾಗಲ್ಲ ಅವ್ರಿಗೆ. ಊರಿನಲ್ಲಿರೋರಿಗೆಲ್ಲ ಭಾಷಣ ಬಿಗಿತಾರೆ ಬಂದು. ಹೊರಗಿನ ಮಾತ್ರ ನಾವು ಯುದ್ಧ ಹೋದ್ರೆ ಪಾಕಿಸ್ತಾನದ್ರಲ್ಲಿ ವಾರ್, ಐ ಸ್ಟಾಪ್ ದ ವಾರ್ ಫಾರ್ ಯರ್ ವಾಶ್, ಐ ಆಮ್ ಎ ಗುಡ್ ಫ್ರೆಂಡ್ ಆಫ್ ಮೈ ಅಂತ ಬಿಡ್ತಾ ಇರ್ತಾನೆ ರೈಲ್ನ ಪಾರ್ಟಿ ಕೂತ್ಕೊಂಡು. ನಾನು ಹೇಳಿದಕ್ಕೆ ನಿಂತ್ಕೊಂಡು ಅಲ್ಲಿ ಇಸ್ರೇಲ್ ಇವತ್ತು ಸಂಧಾನ ಮಾಡ್ತಾ ಇರೋ, ಹಮಾಸ್ ಮತ್ತು ಇಸ್ರೇಲ್ ಮಧ್ಯೆ ಸಂಧಾನ ಮಾಡ್ತಿರೋಂಥ ಕತಾರ್ ಮೇಲೆ, ಕತಾರ್ ದೇಶಕ್ಕೆ ಮಿಸೈಲ್ ಹೊಡೆದ್ಬಿಟ್ರೆ ಇದು ಹಮಾಸ್ ಲೀಡರ್ಗಳಿಗೆಲ್ಲ ಹೊಡೆದಾಕ್ಬಿಟ್ಟಿದೆ ಇಸ್ರೇಲ್. ಅದು ಮೊದಲೇ ಗೊತ್ತಿತ್ತಂತೆ ಅಮೆರಿಕಕ್ಕೆ. ಅದು ಪರವಾಗಿಲ್ಲ, ಅದು ತೊಂದರೆ ಇಲ್ಲ. ಏನು ಎಡಬಿಡಂಗಿ, ಇಲ್ಲೂ ಅವ್ರ ಕೈವಾಡ ಇದೆ ಅನ್ನೋ ಒಂದು ಆರೋಪ ಇದೆ. ಅದಕ್ಕೆ ನಾ ಇದನ್ನೆಲ್ಲ ಹೇಳಿದ್ದಿದ್ದು. ಒಂದು ಆರೋಪ ಇದೆ ಅವ್ರ ಮೇಲೆ. ಸಂಸತ್ ಭವನಕ್ಕೆ ನುಗ್ಗಿದ್ರು ಯುವಕರು, ಬೆಂಕಿ ಹಾಕಿದ್ರು. ಪ್ರಧಾನಿ ನಿವಾಸದಲ್ಲಿ ಒಂದಷ್ಟು ಹಂಗಾಮ ಆಯಿತು. ಮಾಜಿ ಪ್ರಧಾನಿ ಹಲ್ಲೆ ಹೇಳಿದೆ. ಏರ್ಪೋರ್ಟ್ನಲ್ಲಿ ಹೆಲಿಕಾಪ್ಟರ್ ಇತ್ತು, ಆ ಮೂಲಕ ಕೆಲವು ಸಚಿವರು ಹಾಗೂ ಪ್ರಧಾನಮಂತ್ರಿ ಎಲ್ಲ ಎಸ್ಕೇಪ್ ಆದರು. ಆವಾಗಲೂ ಒಂದು ಹಂತದಲ್ಲಿ ಒಬ್ಬ ಓಡ್ ಬಂದು ಸಚಿವರಿಗೊಬ್ಬರಿಗೆ ಅವನು ಯಾರೋ ಒಬ್ಬ ಜಾಡಿಸಿ ಒದ್ದ ತಗೊಳ ಆಲ್ರೆಡಿ ಅದೇ ಅವನೇ ಫಾರ್ಮರೋ ಪ್ರೆಸೆಂಟೋ ಏನೋ ಫೈನಾನ್ಸ್ ಮಿನಿಸ್ಟ್ರು, ಪ್ರೆಸೆಂಟ್ ಫೈನಾನ್ಸ್ ಮಿನಿಸ್ಟ್ರಿಗೆ ಒದ್ದಿರೋದು ನೋಡಿ. ಆಯಿತು. ಮಾಧ್ಯಮದ ಯಾವುದೋ ಕಚೇರಿಗೆ ಬೆಂಕಿ. ಮಾಧ್ಯಮ ಯಾಕೆ? ಅವ್ರು ಸರ್ಕಾರದ ಪರ ಅಂತನಾ? ರೀಸನ್ ಗೊತ್ತಿಲ್ಲ, ಬಟ್ ಬೆಂಕಿ ಹಾಕಿದ್ದಾರೆ. ಹೌದಾ? ಯಾಕಂದರೆ ಅವ್ರೇನವ್ರು ಪರಾನಾ ಗೊತ್ತಿಲ್ಲ ನಮಗೂ. ಪಾರ್ಲಿಮೆಂಟಲ್ಲಿ ಬಂದೂಕು ಹಿಡ್ಕೊಂಡು ಅವನೊಬ್ಬ ಓಡಾಡಿದ್ದಾನೆ, ಅವನು ಕೋತಿ, ಅವನು ಹಿಡ್ಕೊಂಡು ಆಡ್ಬಿಡ್ಬೇಕು ಅವ್ನಿಗಷ್ಟೇ. ಯಾರೋ ಪೊಲೀಸ್ನವ್ರ ಕೈಲಿ ಕಿತ್ಕೊಂಡು ಅದೇ ಎತ್ಕೊಂಬಂದಿರೋದೋ ಕಿತ್ಕೊಂಡಿರೋದೋ ಆಗಿರುತ್ತೆ ಅಷ್ಟೇ, ಇನ್ನೇನು. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸಾಮಾಜಿಕ ಜಾಲತಾಣದ ಯಾತಕ್ಕೆ ಆಯಿತು ಅಂತ ಭಾಳ ಜನ ಕೇಳಿದ್ರೆ, ಇದು ಸಾಮಾಜಿಕ ಜಾಲತಾಣದ ಅದು ನೆಪ. KP ಓಲಿ ಶರ್ಮಾ ಓಲಿ ಸರ್ಕಾರದ ಅಸಮಾಧಾನ, ಭ್ರಷ್ಟಾಚಾರ, ಪಾರದರ್ಶಕತೆ, ಯುವಕರಿಗೆ ಉದ್ಯೋಗಾವಕಾಶಗಳ ಕೊರತೆ. ನೇಪಾಳದಲ್ಲಿ ನಾನು ಡಾಟಾ ನೋಡ್ತಾ ಇದ್ದೆ, ಅರೌಂಡ್ 10% 11% ಇದೆ ಅನ್ಎಂಪ್ಲಾಯ್ಮೆಂಟ್. ಇಟ್ಸ್ ಹ್ಯೂಜ್. ಅಂಥ ಒಂದು ಸಣ್ಣ ದೇಶಕ್ಕೆ, ಅದರಲ್ಲೂ ಭಾರತದಲ್ಲಿ ಕಾಲ್ಭಾಗದ ನೇಪಾಳ ಜನ ಕೆಲಸ ಮಾಡ್ತಾರೆ ತರಹೇವಾರಿ ರೂಪಗಳಲ್ಲಿ ನಮ್ಮಲ್ಲಿ. ಹಾಗಾಗಿ 10% ಅನ್ಎಂಪ್ಲಾಯ್ಮೆಂಟು, ನಿರುದ್ಯೋಗ ಅಂತಂದರೆ ಇಟ್ಸ್ ಬಿಗ್ ನಂಬರ್. ಆರ್ಥಿಕ ಅಭಿವೃದ್ಧಿಯಲ್ಲಿ ಅಸಮಾನತೆ, ದಾಟ್ಸ್ ಎ ಪ್ರಾಬ್ಲಮ್. ಯಾಕೆ ಈ ಗಲಾಟೆ ಆಗಿದೆ? ಬಹು ಜನ ಕೇಳ್ತಾರೆ. ನಮಗೇನು ಇಂಟ್ರೆಸ್ಟ್? ಒಂದು ನಮ್ಮ ನೈಬರ್, ಇದು ನಮ್ಮ ಸುತ್ತಲೂ ಇರುವ ದೇಶಗಳು ನಮ್ಮ ಜೊತೆ ನೆಮ್ಮದಿಯಿಂದ ಇರಬಾರದು ಎಂಬ ಒಂದು ದೊಡ್ಡ ಕುತಂತ್ರ ಚೀನಾ ಮತ್ತು ಅಮೆರಿಕ ಎರಡಕ್ಕೂ ಇದೆ. ಈಗ ಬಿಡಿ, ಹೊಸ ಫ್ರೆಂಡ್ಶಿಪ್ಪಲ್ಲಿ ದೋಸ್ತಿ ಅಂತ ಹೇಳ್ತಾ ಇದ್ದೀವಿ ನಾವು, ಅದು ಬೇರೆ ವಿಚಾರ. ಒರಿಜಿನಲ್ಲಿ ಚೈನಾಗೂ ಇದೆ, ಅಮೆರಿಕಕ್ಕೂ ಇದೆ. ನಮ್ಮ ಸುತ್ತಲೂ ಇರೋರು ಯಾರು ನಮ್ಮ ಜೊತೆ ನೆಮ್ಮದಿಯಿಂದ ಇರಬಾರ್ದು. ನಮ್ಮ ಸುತ್ತಲೂ ಅಮೆರಿಕ ಆರ್ ಚೈನಾ ಅಮೆರಿಕಾಗಿಂತ ಇತ್ತೀಚೆಗೆ ಅಮೆರಿಕ ಜಾಯಿನ್ ಆಗ್ತಾ ಇರೋಂಗಿದೆ. ಅದರಲ್ಲಿ ರಿಂಗ್ ಆಫ್ ಫೈರ್ ಅಂತ, ಅಂದರೆ ಆ ಕಡೆಯಿಂದ ಮಾಲ್ಡೀವ್ಸ್, ಈ ಕಡೆಯಿಂದ ಬಾಂಗ್ಲಾದೇಶ,
ಆ ಕಡೆಯಿಂದ ಪಾಕಿಸ್ತಾನ, ಈ ಕಡೆಯಿಂದ ಶ್ರೀಲಂಕಾ, ಈ ಕಡೆಯಿಂದ ಇವಾಗ ಬೇಕಾದರೆ ನೇಪಾಳ, ಈ ಕಡೆಯಿಂದ ಮ್ಯಾನ್ಮಾರ್, ನಮಗೆ ಬಾರ್ಡರ್ನಲ್ಲಿ ಮ್ಯಾನ್ಮಾರ್. ಹೀಗೆ ಎಲ್ಲ ನಮ್ಮ ವಿರುದ್ಧವಾಗಿರಬೇಕು. ತಕ ತಕ ಪಕ ತಕ ಪಕ ತಕ ಪಕ ಅಂತ ಕುಡಿತಿರ್ಬೇಕೆಲ್ಲ ಬೆಂಕಿ ಆ ಕಡೆ ಅದಲ್ಲಿ. ನಾವು ಮಧ್ಯದಲ್ಲಿ ಹಾಗೇ ಕಾಲ ಕಳಿಬೇಕು ನಾವು ಇಂಡಿಯಾ. ಇದು ಒಂದು ಸ್ಟ್ರಾಟಜಿ. ಓಕೆ. ಈ ನೇಪಾಳದ ವಿಚಾರದಲ್ಲಿ ಚೀನಾ ಪಾತ್ರ ಇದೆ ಅಂತ ನಾನು ಹೇಳಲಿಕ್ಕೆ ಬರಲ್ಲ. ಇರಲ್ಲ ಚೀನಾ ಪಾತ್ರ ಈಗ. ಓಕೆ. ಇದ್ರಲ್ಲಿ ಅಮೇರಿಕಾ ಇದೆ ಅಂತ ಹೇಳಿದ್ದಾರೆ, ಲೈಕ್ ಬಾಂಗ್ಲಾದೇಶ್ ಇದ್ದಂಗೆ. ಹೇಗೆ ಸರ್? ಅಮೇರಿಕದೇನೋ ಇದೆ ವರ್ಕೌಟು, ಸ್ಟ್ರಾಟಜಿ ಇರುತ್ತೆ ಅದಕ್ಕೆ, ತನ್ನದೇ ಆದಂಥ ಕೆಲವು ರೀಸನ್ಸ್ಗೆ ಇದೆ. ಹಾಗಾಗಿ ಇದು ಮಾಡಿರೋ ಅವ್ರದ್ದೊಂದು ಪಾತ್ರ ಇರಬಹುದು ಅಂತ ಓಕೆ. ಒಂದು ಕಡೆಗೆ ಬಿಟ್ಬಿಡಿ ಅದನ್ನು ಮೀರಿದ್ದೇನು ಸೋಷಿಯಲ್ ಮೀಡಿಯಾದು ಇದು ಅಷ್ಟೇ. ನೆಪ ಬ್ಯಾನ್ ಅಷ್ಟೇ. ಆಗಿದೆ. ನೇಪಾಳದಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆಯಾಗಿ 17-18 ವರ್ಷ, 19 ವರ್ಷ ಇರಬೇಕು, ಹಬ್ಬ ಅಂದರೆ 18 ವರ್ಷ. ಅದು ರಾಜ ಆಡಳಿತದಲ್ಲಿ, ಪ್ರಭುಗಳ ಆಡಳಿತದಲ್ಲಿ ಇದ್ದಂತಹ ದೇಶ. ಇತ್ತೀಚೆಗೆ ನೇಪಾಳದಲ್ಲಿ ವಿಚಿತ್ರವಾದ ಒಂದು ಪ್ರತಿಭಟನೆ ಮತ್ತು ಮೆರವಣಿಗೆಗಳು ನಡೀತಾ ಇತ್ತು. ಏನಂದರೆ ಪ್ರಭುವಿನ ಆಡಳಿತವನ್ನು ಮತ್ತೆ ಮರುಸ್ಥಾಪಿಸೋಣ ಅಂತ. ಓಕೆ. ಬಹಳ ವಿಚಿತ್ರವಾಗಿ ನಡೀತಿತ್ತದು. ಮತ್ತು ನೇಪಾಳ ರಕ್ತಸಿಕ್ತವಾಗೇನೆ ಇಡೀ ಮನೆ ರಾಜಮನೆತನೇ ಮರಡರಾಗಿದ್ದು ಡ್ಯಾಶು ಎಲ್ಲ ಕಥೆಗಳು ಬೇರೆ, ನೋಡೋಣ ಅದೆಲ್ಲ ಆಮೇಲೆ. ಭಾರತಕ್ಕೂ ನೇಪಾಳಕ್ಕೂ ಬಹಳ ಆಳವಾದಂತಹ ಶತಮಾನಗಳ ಸಂಬಂಧ. ಯಾಕಂದರೆ ಉಳ್ಕೊಂಡಿರೋ ಏಕೈಕ ಹಿಂದೂ ದೇಶ ಅದು. ನಮ್ಮದು ಹಿಂದೂ ದೇಶ ಅಂತ ಕರ್ಕೊಳ್ಳೋದು ಇರಲಿ, ಗಣೇಶನ್ನ ಸೇಫಾಗಿ ರೋಡಲ್ಲಿ ತಗೊಂಡೋದ್ರೆ ಸಾಕಾಗಿದೆ, ಹನುಮ ಜಯಂತಿನ ಮಾಡಿದ್ರೆ ಸಾಕಾಗಿದೆ, ನಾಳೆ ದೀಪಾವಳಿನ ಮಾಡೋಕ್ಕೆ ಬಿಟ್ಟರೆ ಸಾಕಾಗಿದೆ, ಸಂಕ್ರಾಂತಿ ಯುಗಾದಿ ಮಾಡೋಕ್ಕೆ ನಮ್ಗೆ ಅವಕಾಶ ಸಿಕ್ಕರು ಥ್ಯಾಂಕ್ ಯು ಅನ್ನೋ ಸ್ಟೇಜಲ್ಲಿದ್ದೀವಿ. ಪರ್ಮಿಷನ್ ಕೇಳೋ ಹಂತ. ಹಂಗಾಗಿ ನೀವು ಯಾವ ಲಡಕಾಸಿ ಹಿಂದೂ ದೇಶ, ನೀವು ಹಿಂದೂ ದೇಶ ಅಲ್ಲ, ಉಳ್ಕೊಂಡ್ರದ್ದು ಅದೊಂದೇ ಹಿಂದೂ ದೇಶ. ದಸರಾನೇ ಹಿಂದೂ ಹಬ್ಬ ಅಲ್ಲ ಅಂದ ಮೇಲೆ ನಿಜ. ಇನ್ನೇನಾಗತ್ತೆ? ಯಾವ್ದು ಉಳ್ಕೊಂಡು ಏನೋ ಆಗಲಿ, ಅದು ಆಮೇಲೆ ಬೇರೆ ವಿಚಾರ. ಹಾಗಾಗಿ ನಮಗೆ ಅತ್ಯಂತ ತೀವ್ರವಾದ ಸಂಬಂಧಗಳಿವೆ. ನಿಮಗೆಲ್ಲ ಹುಡುಗರಿದ್ದಾಗ ನೆನಪಿರಬೇಕು, ಎಷ್ಟು ಹಳೆಯದು ಅನ್ನೋಕ್ಕೆ ಈಗಿನ ಜನರೇಷನ್ಗೆ ಇದು ಗೊತ್ತಿಲ್ಲ, ಬಿಕಾಸ್ ಆ ಪದ್ಧತಿ ನಿಂತೋಗಿದೆ. ಹಿಂದೆ ಇಲ್ಲ, ನೇಪಾಳದಿಂದ ಗೋರ್ಖಾಗಳು ಬರ್ತಿದ್ರು ಹೌದು. ನಮ್ಮ ಏರಿಯಾನಲ್ಲಿ. ರಾತ್ರಿ ಅವರು ಅಧಿಕೃತವಾಗಿ ಸರ್ಕಾರದಿಂದ ಲೈಸೆನ್ಸ್ ತೊಗೊಂಡಿರಲಿಲ್ಲ, ಅಥವಾ ಅವ್ರನ್ನ ಅಪಾಯಿಂಟ್ಮೆಂಟ್ ಅಲ್ಲ, ಇನ್ನೂ ಅಲ್ಲ, ಪಾಯಿಂಟ್ ಆಗಿದ್ದು ಅಲ್ಲ ಅಲ್ಲ ಸುಮ್ಮನೆ ಒಂದು ಕಾಲ್ ಹಿಡ್ಕೊಂಡು ವಿಷಲ್ ಹಿಡ್ಕೊಂಡು ರಾತ್ರಿ ಎಲ್ಲ ಎಲ್ಲರ ಮನೆ ಮುಂದೆ ಒಂದೊಂದು ರೌಂಡ್ ಹೊಡಿಯೋರು, ಬೀಟ್ ಥರ. ತಿಂಗಳಿಗೆ ಒಂದ್ಸರಿ ಬಂದು ಯಾರ್ಯಾರ ಮನೆಯಲ್ಲಿ ಯಾರ್ಯಾರು ಕೊಡ್ತಾರೋ ಅಷ್ಟು ದುಡ್ಡು ಇಸ್ಕೊಳ್ಳೋರು. ಹೌದು. ತಾಯಿಂದ್ರು ಇದನ್ನ ಭಾಳ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋರು ಮಕ್ಕಳ ಹತ್ರ. ಗುರ್ಕನ್ ಕರ್ಸ್ಬಿಡ್ತೀನಿ ನೋಡ ಅಂತ ಹೆದರ್ಸಕ್ಕೆ ಸುಮ್ಮನೆ. ನಮ್ಮ ಸಂಬಂಧ ಅಲ್ಲಿದೆ. ಅಟ್ಲೀಸ್ಟ್ ಗೋರ್ಖಾದು ರೆಜಿಮೆಂಟ್ ಇದೆ ಭಾರತದ ಸೈನ್ಯದಲ್ಲಿ. ನಮ್ಮದು ರೆಜಿಮೆಂಟೇ ಇದೆ, ಗೋರ್ಖಾ ರೆಜಿಮೆಂಟ್ ಇದೆ ನಮ್ಮ ಹತ್ರ. ಹಾಗಾಗಿ ನಮಗೂ ಅವ್ರಿಗೂ ಸಂಬಂಧ ಹೆಚ್ಚು. ಆದರೆ ಆ ಯುವಕರಿಗೆ ಬಂದಿದ್ದ ಕೋಪ ಯಾವುದು ಅಂದರೆ ಭ್ರಷ್ಟತೆ. ಅಲ್ಲಿಯ ಆಡಳಿತ ಪಕ್ಷದ ಆಡಳಿತವನ್ನು ನಡೆಸ್ತವ್ರು 17-18 ವರ್ಷದಲ್ಲಿ 4-5 ಜನ, KP ಶರ್ಮಾ ಓಲಿ, ಪ್ರಚಂಡ, ದೇವುಬಾ, ಇನ್ನೊಂದು ಖನ್ಲಾಲ್ ಯಾರೊಬ್ರು ಮತ್ತು ಆ ಫಿಲಮ್ ಆಕ್ಟ್ರೆಸ್ ಮನೀಷಾ ಕೊಯ್ರಾಲ ಫ್ಯಾಮಿಲಿ, ಅವರ ಮುತ್ತಾತ, ಅದೇ ಫ್ಯಾಮಿಲಿ, ಅದು ಆ ಫ್ಯಾಮಿಲಿ. ಅವವೇ ಹಿಂಗೆ ತಿರುಗಿದ್ರಲ್ಲಾಕೋ, ಹಿಂಗೆ ತಿರುಗಿದ್ರಿಲ್ಲಾಕೋ, ಹಿಂಗೆ ತಿರುಗಿದ್ರಲ್ಲಾಕೋ, ಅವ್ನು ಹಿಂಗೆ ಬರ್ತಾನೆ, ಅವವೇ ಬರ್ತವೆ. ಕಡು ಭ್ರಷ್ಟರು. ಅವ್ರವ್ರ ಮಕ್ಕಳನ್ನ ಫಾರಿನ್ಗೆ ಕಳಿಸೋದು. ಅಲ್ಲಿ ಯಾವುದೋ ಒಂದು ಮಗು ಒಂದು ಚೀಟಿ ಹಿಡ್ಕೊಂಡು ನಿಂತಿತ್ತು. ಈ ಪೊಲಿಟಿಕಲ್ ಲೀಡರ್ಗಳ ಮಕ್ಕಳು ಅಮೆರಿಕಾನೋ ಯಾವುದೋ ಬೇರೆ ದೇಶಗಳಿಂದ ವಾಪಸ್ ಬರ್ತಾ ಗುಚ್ಚಿ ಥರದ್ದು ಲಕ್ಷಾಂತರ ರೂಪಾಯಿ ಬ್ಯಾಗ್ಗಳು, ವಾಚ್ಗಳು ಕಟ್ಕೊಂಡು ಕೆಳಗಿಳಿತಾರೆ. ನಮ್ಮ ಮಕ್ಕಳುಗಳು ಹೊರಗಡೆ ಹೋದರೆ ವಾಪಸ್ ಬರೋದು ಕಾಫಿನ್ನು ಶವದ ಪೆಟ್ಟಿಗೆನಲ್ಲಿ ಬರ್ತಾರೆ ಅಂತ ಐಷಾರಾಮಿ ಜೀವನ ನಡೆಸ್ತಿದ್ದಾರೆ. ತೀವ್ರ ಭ್ರಷ್ಟತೆ, ಸ್ವಜನ ಪಕ್ಷಪಾತ, ಅದಕ್ಕೆ ರೊಚ್ಗೋದ್ರು. ತೀವ್ರ ಭ್ರಷ್ಟತೆ, ಸ್ವಜನ ಪಕ್ಷಪಾತ, ರೊಚ್ಚಿ ಹೋದ್ರು. ಏನಾರು ಅನ್ನಿಸ್ತಿದ್ಯಾ? ಕೇಳಿಸ್ತಿದ್ಯಾ? 40% ತಿಂತಾರಂತೆ, ಇನ್ನೊಬ್ಬ 60% ತಿಂತಾನಂತೆ, ಇನ್ನೊಬ್ಬ 30% ತಿಂತಾನಂತೆ. ಹೇಸಿಗೆ ತಿನ್ನೋ ಜನನೇ ಭಾರತದಲ್ಲಿ ತುಂಬಿ ತುಳುಕಾಡ್ತಾ ಇದ್ರೂ ಭಾರತೀಯರು ಇನ್ನೂ ಸಹಿಸ್ಕೊಂಡು ಸುಮ್ಮನಿದ್ದೀವಿ ಅಂದರೆ ತಿಂತಾ ಇರೋ ಕಚಡಗಳೇ. ನೆನಪಿಟ್ಕೊಳ್ಳಿ, ಕೋಪ ಒಂದು ದಿನ ಜ್ವಾಲಾಮುಖಿಯಂತೆ ಆಚೆ ಬಂದರೆ ನಿಮ್ಮ ಗತಿ ಏನಾಗತ್ತೆ ಅಂತ ನೆನಪಿಟ್ಕೊಳ್ಳಿ. ಇದನ್ನು ಇವತ್ತು ಹೇಳಿದ್ದೀನಿ. ನೀವಲ್ದಿರೋ ನಿಮ್ಮ ಮಕ್ಕಳು, ನಿಮ್ಮ ಮಕ್ಕಳಲ್ದಿದ್ರೆ ನಿಮ್ಮ ಮೊಮ್ಮಕ್ಕಳಾದ್ರೂ ಅನುಭವಿಸ್ತಾರೆ ಈ ಜನರು ರೋಷಾನ.
ನೀವು ಮಾಡ್ತಿರೋ ಕಚಡ ಕೆಲಸಕ್ಕೆ. ತಿಂದು ತಿಂದು ತೆಗ್ತಾ ಇದ್ದೀರಿ ಭಾರತದಲ್ಲಿ. ಆಸ್ತಿ ಆಸ್ತಿ ಆಸ್ತಿ, ದುಡ್ಡು 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 ಅಂತ ಲೂಟಿ ಹೊಡಿತಾ ಕೂತಿದ್ದೀರಿ. ಜನರ ದುಡ್ಡನ್ನ ಬೆವರು ಸುರಿಸಿ ದುಡಿದಿದ್ದಕ್ಕೆ ಯಾರ್ದು ಅಬ್ಜೆಕ್ಷನ್ ಇಲ್ಲ ಇಲ್ಲಿ, ತಪ್ಪಲ್ಲ. ಹೌದು. ದುಡಿರಿ, ಲೂಟಿ ಮಾಡ್ತಾರಲ್ಲ ಅದು. ನಾನು ಹೇಳೋದು ದುಡಿರಿ, ಸಾಧ್ಯ ಆದರೆ ಒಂಚೂರು ಹಂಚ್ಕೊಳ್ಳಿ ಅಂತೀನಿ ನಾನು. ಸಾಧ್ಯ ಆದರೆ ನಿಮ್ಮ ಮನಸ್ಸಿಗೆ ತೋಚಿದಷ್ಟು ಹಂಚ್ಕೊಳ್ಳಿ, ನೀವು ಬೆವರು ಸುರಿಸಿದ್ರೂ ಪರವಾಗಿಲ್ಲ, ನಿಮ್ಗೆ ಎಷ್ಟು ಸರಿ ಅನಿಸುತ್ತೆ ಅಷ್ಟು ಹಂಚ್ಕೊಳ್ಳಿ ಅಂತೀನಿ ನಾನು. ಬಟ್ ಜನರ ದುಡ್ಡನ್ನು ತಿಂತಾ ಇರೋಂಥ ಕಚಡಗಳೇ, ಕೇಳಿಸ್ಕೊಳ್ಳಿ, ನೀವಿವತ್ತು ದುಡಿದಿರುವ ಈ ಹಣನ ನಿಮ್ಮ ಮೊಮ್ಮಕ್ಕಳು ಅನುಭವಿಸ್ತಾರೆ ಅಂತ ನೀವು ಅಂದ್ಕೊಂಡಿದ್ರೆ ಅವ್ರು ಅನುಭವಿಸಲ್ಲ. ಯಾಕಂದರೆ ಜನರ ರೋಷ ಯಾವ ಹಂತಕ್ಕೆ ಬರ್ತಾ ಇದೆ ಅಂತ ನಮಗೂ ಗೊತ್ತಾಗ್ತಿಲ್ಲ. ಇಲ್ಲಿ ಸಾಕಾಗೋಗಿದೆ ನಿಮ್ಮ ಭ್ರಷ್ಟತೆ, ನಮಗೆ ಸಾಕಾಗೋಗಿದೆ. ಕಂಡು ಕಂಡು ಕಡೆ ತಿಂತೀರಿ, ನಾಚಿಕೆ ಇಲ್ಲ. ನಾವು ಯಾರು ಸತ್ಯಹರಿಶ್ಚಂದ್ರ ಮಕ್ಕಳಲ್ಲವಲ್ಲ, ಹೇಳ್ಕೊಂಡು ಸ್ಟಾರ್ಟ್ ಮಾಡಿದ್ದೀರಿ ಕಳ್ಳರು ಎಲ್ಲರೂ. ಅಫಿಷಿಯಲ್ ಡಿಕ್ಲೇರ್ ಆಗಿ. ಆಲ್ ರೈಟ್, ಆ ಭ್ರಷ್ಟತೆಯ ಪರಿಣಾಮ ಇದು. ಅದಕ್ಕೆ ಆ ರೋಷಕ್ಕೆ ಜನ ರಸ್ತೆನಲ್ಲಿ ಹಿಡ್ಕೊಂಡು ಹೊಡೆದಿರೋದು. ಇದರಲ್ಲಿ ಕಾಂಗ್ರೆಸ್ಸು BJP ಅಂತ ನಕ್ಕೊಂಡು ಕೂತ್ಕೋಬೇಡಿ. ಜನಕ್ಕೆ ಗೊತ್ತಾಗೋಗಿದೆ, ನಿಮ್ಮನ್ನು ತಕಡಿಗೆ ಹಾಕಿದ್ರೆ ನೀವೆಲ್ಲರೂ ಒಂದೇ ಅಂತ. ಆ ವಿಚಾರದಲ್ಲಿ ಗೊತ್ತಾಗೋಗಿದೆ ಜನಕ್ಕೆ. ಈಗ ತಣ್ಣಗಿದ್ದಾರೆ, ಅವ್ರಿಗೇನೂ ಆಗಲ್ಲ, ಅಸಹಾಯಕರು ಅಂತ ಪರಿಭಾವಿಸ್ಬೇಡಿ. ನೇಪಾಳದಲ್ಲಿ ಮೊನ್ನೆಯವರೆಗೆ ಜನ ಅಸಹಾಯಕರಾಗಿ ಕಾಣಿಸ್ತಾ ಇದ್ರು, ನೆನಪಿಟ್ಕೊಳ್ಳಿ. ಕಚಡ ಭ್ರಷ್ಟರು ತಗೊಂಬಂದು ನಮ್ಮ ಜನರ ದುಡ್ಡನ್ನು ತಿಂದು ತೇಗಿ ಹೆಂಡತಿ ಮಕ್ಕಳನ್ನ ಸಾಗಕ್ಕೆ ಯೋಗ್ಯತೆ ಇಲ್ದಿರೋ ಭ್ರಷ್ಟಾಚಾರಿಗಳು ನೀವೆಲ್ಲ. ದುಡ್ದು ನಿಯತ್ತಾಗಿ ಆ ಭ್ರಷ್ಟತೆ ಪರಿಣಾಮ ಇದು ನೇಪಾಳದಲ್ಲಿ ಆಗಿರೋದು ಇವತ್ತು. ಅದರ ಎಫೆಕ್ಟ್ ಅದೇ ರೀತಿ ಕುಟುಂಬದ ರಾಜಕಾರಣ, ಭ್ರಷ್ಟತೆ, ಸ್ವಜನ ಪಕ್ಷಪಾತವೇ ಕೊಲಂಬೋ ಶ್ರೀಲಂಕಾಲೂ ಆಗಿದ್ದು. ಎಷ್ಟು ದಿನ ತಡೀತಾರೆ ಜನ ಹೇಳಿ? ಎಷ್ಟು ದಿನ ತಡೀಬೇಕು ಹೇಳಿ? ಅವ್ರ ತಾಳ್ಮೆ ಕಟ್ಟಿ ಜಾತಿಯಿಂದ ಭಾರತವನ್ನು ಒಡೆದು ಆಳ್ತಾ ಇದ್ದೀರಿ. ಹಂಗಾಗಿ ಸ್ವಲ್ಪ ತಡ ಆಗ್ತಿದೆ ಅಷ್ಟೇ ಕೆಲವೆಲ್ಲ. ಇದು ತುಂಬ ದಿನ ನಡೆಯಲ್ಲ. ಹೊಟ್ಟೆಗೆ ಬೆಂಕಿ ಬಿದ್ದಾಗ ಜಾತಿ ಬರಲ್ಲ ಅನ್ನೋದು ನಿಮ್ಗೆ ಇನ್ನೂ ಗೊತ್ತಿಲ್ಲ. ನಿಮಗೆ ಬೆಂಕಿ ಬೀಳ್ಬೇಕು ಹೊಟ್ಟೆಗೆ, ಆಗ ಗೊತ್ತಾಗತ್ತೆ. ಅಧಿಕಾರದ ದಾಹಿಗಳನ್ನು ತೊಗೊಂಬಂದು ನೇಪಾಳದಿಂದ ಪಾಠ ಕಲಿಯೋಕ್ಕೆ ಹೇಳ್ತಿರೋದು ಇದನ್ನು. ಎಸ್. ಇನ್ನು ಮದ್ದೂರಿನ ವಿಚಾರಕ್ಕೆ ಹೋಗೋದಾದ್ರೆ, ಮದ್ದೂರಿನಲ್ಲಿ ಕೋಮುಜ್ವಾಲೆ ಆರುವ ಮುನ್ನವೇ ಇನ್ನೊಂದು ಕಡೆ ಶಿವಮೊಗ್ಗದ ಭದ್ರಾವತಿಯಲ್ಲಿ ಕೆಲವು ಮುಸ್ಲಿಂ ಕಿಡಿಗೇಡಿಗಳು ಬಾಲ ಬಿಚ್ಚಿದ್ದಾರೆ. ಕೋಮು ಸೂಕ್ಷ್ಮ ಪ್ರದೇಶವಾದ ಭದ್ರಾವತಿಯಲ್ಲಿ ಈದ್ ಮಿಲಾದ್ ಆಚರಣೆ ವೇಳೆ ನಿನ್ನೆ ರಾತ್ರಿ ಪಾಕಿಸ್ತಾನ ಪರ ಘೋಷಣೆಯನ್ನು ಮೊಳಗಿಸಿದ್ದಾರೆ. 12 ಸೆಕೆಂಡ್ನ ಈ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಭದ್ರಾವತಿಯ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ವಯಂ ಪ್ರೇರಿತ ಪ್ರಕರಣವನ್ನು ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಸದ್ಯ ವಿಡಿಯೋವನ್ನು FSLಗೆ ಕಳುಹಿಸಲಾಗಿದ್ದು, ವಿಡಿಯೋದಲ್ಲಿರುವಂತಹ ಆರೋಪಿಗಳಿಗಾಗಿ ಹುಡುಕಾಟ ನಡೀತಾ ಇದೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಕೂಡ ಈ ವಿಷಯವಾಗಿ ಮಾತನಾಡಿದ್ರು. ಇದರ ಬೆನ್ನಲ್ಲೇ ಭದ್ರಾವತಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ವಿವಾದಾತ್ಮಕ ಹೇಳಿಕೆ ನೀಡಿ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸವನ್ನ ಮಾಡಿದ್ದಾರೆ. ಅವರು ಏನ್ ಮಾಡಿದ್ದಾರೆ ಅನ್ನೋದನ್ನ ಈ ದೃಶ್ಯದಲ್ಲಿ ನೋಡಿ. 12 ಸೆಕೆಂಡ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ಕಡೆನೂ ಓಡಾಡ್ತಾ ಇದೆ. ಇಲಾಖೆಯವರು ಅದನ್ನ ಸ್ಟ್ರಿಕ್ಟ್ ಆಗಿ ಏನು ಆಕ್ಷನ್ ತಗೊಳ್ಬೇಕೋ ತಗೊಳ್ತಾರೆ. ಇವತ್ತು ಬೆಳಗ್ಗೆ ಒಂದು 12 ಸೆಕೆಂಡಿನ ಒಂದು ವಿಡಿಯೋ ನಮ್ಮ ಗಮನಕ್ಕೆ ಬರುತ್ತೆ. ನಿಮ್ಮ ಮನೆ ಮಗನಾಗಿ ನೀವು ನಿಮ್ಮ ಮನೆ ಮಗನೇ ಸಾವು ದನಂಗನಾಗಿ ಇರ್ತೀನಿ. ಈ ಮುಂದಿನ ದಿನದಲ್ಲಿ ಹುಟ್ಟಿದ್ರೆ ನಾನು ಸಾವಿರಾಗಿ ಹುಟ್ಟಬೇಕು ಅಂತ ಅಲ್ಲಿ ಯಾರ ಕುಂದೆ ಕೂತ್ಕೊಂಡು ಚಪ್ಪಾಳೆ ಹೊಡಿತಾರೆ. ಇವತ್ತೇ ಆಗು, ನಿನ್ನ ಯಾರಪ್ಪ ತಡೆದಿರೋರು ನಿಮ್ಮನ್ನ? ಇವತ್ತೇ ಆಗಿ ಏನಿದೆ? ವಾಲಂಟರಿಯಾಗಿ ಧರ್ಮದಿಂದ ಧರ್ಮಕ್ಕೆ ಹೋಗ್ಬೋದು ಅನ್ನೋದು ಜಾಗ ಇದೆ. ಇವತ್ತೇ ಹೊಟ್ಟೋಗಿ, ಅದಕ್ಕೆ ಇನ್ನೊಂದು ಜನ್ಮ ಯಾಕೆ ಕಾಯ್ಬೇಕು? ಜನ್ಮ ಯಾಕೆ? ಆಮೇಲೆ ಮಕ್ಕಳನ್ನು ಕರ್ಕೊಂಡು ಹೊಟ್ಟೋಗಿ, ಹೆಂಡತಿ ಮಕ್ಕಳು ಎಲ್ಲರೂ. ನೀವು ಒಬ್ಬರೇ ಯಾಕೆ ಹೋಗ್ಬೇಕು? ಒಬ್ಬರೇ ಹೋಗ್ಬೇಡಿ, ಒಬ್ಬಂಟಿ ಆಗ್ಬಿಡ್ತೀರಿ. ಹೌದು, ಇಡೀ ಫ್ಯಾಮಿಲಿ ಎಲ್ಲರನ್ನು ಕರ್ಕೊಂಡು ಹೋಗ್ಬಿಡಿ. ಇವ್ರು ಹೇಳಿದ 2 ಅವರ್ ಆದ ತಕ್ಷಣ ಇದಾಗಿರೋದು ಸರ್. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋದು. ಈಗ ಅದು ಜನರಲ್ ಇದೆ, ಯಾರು ಅಂತ ಗೊತ್ತಾಗ್ತಿಲ್ಲ ಅನ್ಸತ್ತೆ. ಅದು ಹೌದು, ಅದು ಕ್ರೌಡಲ್ಲೆಲ್ಲೋ ಆಗಿದೆ. ಬಹಳ ಸರಳ. ಯಾರು ಇಲ್ಲಿ ಅನ್ನ ತಿಂದು ನೀರು ತಿಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾನೆ, ಅವ್ನು ಸಿಕ್ಕಿದ್ರೆ ಅವ್ನು ಇರ್ಕೂಡುದು ನನ್ನ ಪ್ರಕಾರದಲ್ಲಿ. ಇಲ್ಲಿರೋಕೆ ಯೋಗ್ಯ ಅಲ್ಲ. ಇಲ್ಲಲ್ರಿ, ಅವ್ನು ಇರ್ಕೂಡುದು ಅಂದ್ರೆ ಅರ್ಥ ಏನ್ರಿ? ಅವ್ನು ಬದುಕಕ್ಕೆ ಯೋಗ್ಯ ಅಲ್ಲ, ಅವ್ನು ಸಾಯ್ಬೇಕು. ಅವ್ನು ಯಾವನರಾಗಿರಲಿ. ನಾಳೆ ಹಿಂದೂ ಒಬ್ಬ ಇದೇ ರೀತಿಯ ದೇಶದ ದ್ರೋಹಿದ ಘೋಷಣೆ ಕೂಗಿದ್ರೆ ಅವನಿಗೂ ಅದೇ ಶಿಕ್ಷೆ ಆಗಬೇಕು. ಎಲ್ರಿಗೂ ಒಂದೇ ನ್ಯಾಯ ಇಲ್ವಾ? ಅವನನ್ನ ಒದ್ರೆ ಹೆಂಗೆ ಒದಿಬೇಕು ಅಂತಂದರೆ, ಅಲ್ಲೋಗ್ಬಿಟ್ಟು ಪಾಕಿಸ್ತಾನದಲ್ಲಿ ಭಿಕ್ಷೆ ಬೇಡೋ ಥರದ ಜಾಗಕ್ಕೆ ಹೋಗಿ ಅವ್ನು ಬೀಳಬೇಕು, ಹಂಗೆ ಒದಿಬೇಕು ಅವನಿಗೆ. ಇಲ್ವಾ? ಓಡಾಡೋಕ್ಕಾಗದಂಗೆ ಅವ್ನು ಕೈಕಾಲು ಕತ್ತರಿಸ್ಬೇಕು ಅವನಿಗೆ. ಯಾವನಾರು ಹಾಕೊಳ್ಳಿ, ಈ ಕಡೆಯಿಂದನೂ ಹಾಕೊಳ್ಳಿ, ಆ ಕಡೆಯಿಂದನೂ ಹಾಕೊಳ್ಳಿ.
ಮಾಡ್ದವ್ನು ಯಾವನೇ ಬೇರೆ ಜಿಂದಾಬಾದ್ಗಳು ಬೇರೆ. ಇದನ್ನು ಕೂಗೋವನನ್ನು ಮಾತ್ರ ಸಿಕ್ಕಿದ್ರೆ ಮಾತ್ರ ಹಲ್ಲು ಉದುರಿಸ್ಬಿಡ್ಬೇಕು, ಬಿಡಬಾರ್ದು. ಅಟ್ಟಿಸ್ಕೊಂಡು ಹೊಡಿಬೇಕು ಅವನಿಗೆ, ಸಿಕ್ಕಲ್ಲಿ ಹೊಡಿಬೇಕು ಅವನಿಗೆ. ಈ ಊರಿಂದ ತಪ್ಪಿಸ್ಕೊಂಡು ಇನ್ನೊಂದು ಊರಿಗೆ ಹೋದ್ರೆ ಆ ಊರಿನೂರು ಅಟ್ಟಿಸ್ಕೊಂಡು ಹೊಡಿಬೇಕು. ಆ ಊರಿಂದ ತಪ್ಪಿಸ್ಕೊಂಡು ಇನ್ನೆಲ್ಲಿಗೋ ಇನ್ಯಾವುದೋ ಊರಿಗೆ ಓಡೋಗ್ಬಿಟ್ರೆ ಕಂಡು ಹಿಡಿದ್ಬಿಟ್ಟು ಆ ಊರಿಗೆ ಹೊಡಿಬೇಕು. ಎಲ್ಲೂ ಬಿಡಬಾರ್ದು. ಕಾಚಡ ಮುಸ್ಲಿಮ್ನಾಗ ಹುಡ್ತೀನಿ ಅಂತ ಹೇಳಿದ್ದಕ್ಕೆ ವ್ಯಾಪಕ ಆಕ್ರೋಶ. ಆಮೇಲೆ ಆಗಿ ಈಗಲೇ ಆಗಿ ಅಂತೆಲ್ಲ ಡ್ಯಾಶ್ 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 ಅಂತ. ಇದು ಏನನ್ನು ತೋರಿಸ್ತಾ ಇದೆ ಅಂದರೆ ಕಾಂಗ್ರೆಸ್ಸಿನ ಹಪಾಹಪಿತನ ಮತದ್ದು. ಹಪಾಹಪಿತನ ಅಲ್ವಾ? ಅವ್ರದ್ದು ಬೇಕು. ಅಯ್ಯೋ ಸಂಗಮೇಶ್, ತಲೆನಲ್ಲಿ ಏನು ಇಟ್ಕೊಂಡಿದ್ದೀರ್ರಿ ನೀವು? ನಿಮಗೇನಾದ್ರು ಮಾನ ಮರ್ಯಾದೆ ಇದೆಯಾ ನಿಮಗೆ? ನೀವು ಆಗದಿದ್ದರೆ ಆಗಿ, ಅದು ನಿಮ್ಮಿಷ್ಟ. ಸೀಟ್ ಕೊಡದೆ ನಿಮ್ಮ ಪಕ್ಷದವ್ರು ನಿಮ್ಮನ್ನು ಪಕ್ಕಕ್ಕೆ ಬಿಸಾಕಿದಾಗ ಏನೇನು ಮಾತಾಡಿದ್ರಿ ರೀ ನೀವು? ಇಬ್ರಾಹಿಂ ಕರ್ಕೊಂಬಂದು ನಿಲ್ಸಿದ್ರಲ್ಲಪ್ಪ ನಿಮ್ಮ ಮೇಲೆ. ಅವತ್ತು ಪಾಪ ಯಾಕೆ ಮುಸ್ಲಿಮ್ರು ಯಾರು ನಿಮ್ಮ ಜೊತೆಗೆ ನಿಂತ್ಕೊಂಡು ಓಟ್ ಹಾಕ್ಸ್ಬಿಟ್ಟು ಗೆಲ್ಲಿಲ್ಲ ನಿಮ್ಮನ್ನ? ಇವಾಗ ಋಣದ ಬಗ್ಗೆ ಮಾತಾಡ್ತಾರೆ. ಇಟ್ಸ್ ಆಲ್ ರೈಟ್. ಇಫ್ ಯು ಸ್ಟಿಲ್ ವಾಂಟ್ ಟು ಗೋ ಆಸ್ ಎ ಕನ್ವರ್ಟೆಡ್ ಫೆಲೋ, ಗೋ, ಕಾಯೋದೇನಕ್ಕೆ, ಗೋ. ಆದರೆ ನಿಮ್ಮ ಬೂಟಾಟಿಕೆ, ಡಬಲ್ ಸ್ಟ್ಯಾಂಡರ್ಡ್ಸು, ನಿಮ್ಮ ನಾಟಕ, ನಿಮ್ಮ ಹಪಾಹಪೀತನ, ಮತಕ್ಕೋಸ್ಕರ ಎಂಜಲ್ ಸುರಿಸೋದು ಎಲ್ಲ ಜನಕ್ಕೆ ಗೊತ್ತಿರುತ್ತೆ. ಯಾವಾಗ ಹೆಂಗೆ ಡ್ರಾಮಾ ಮಾಡ್ತಾರೆ. ಎಸ್. ಇನ್ನು ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 5 ಎಫ್ಐಆರ್ಗಳನ್ನು ಮಾಡಿಕೊಂಡಿದ್ದಾರೆ 500 ಮಂದಿಯ ವಿರುದ್ಧ. ಕಲ್ಲು ತೂರಾಟ ನಡೆಸಿದ ಮುಸ್ಲಿಮರ ಮೇಲೆ 2 ಎಫ್ಐಆರ್ ಆಗಿದ್ರೆ, ಆ ನಂತರ ಪ್ರತಿಭಟನೆ ನಡೆಸಿದಂತಹ ಹಲವರ ವಿರುದ್ಧ 500 ಜನರ ಮೇಲೆ ಎಫ್ಐಆರ್ ಆಗಿದೆ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪೊಲೀಸರ ಮೇಲೆಯೇ ಹಲ್ಲೆ ಸಂಬಂಧವಾಗಿ 5ನೇ ಎಫ್ಐಆರ್ನ ಹಾಕೊಂಡಿದ್ದಾರೆ. ಇನ್ನು 26 ಆರೋಪಿಗಳ ಪೈಕಿ 22 ಮಂದಿಯ ಬಂಧ. ಎಲ್ಲ ಆಲ್ ಎಂಟೈರ್ ಮದ್ದೂರಲ್ಲಿ ಯಾರ್ಯಾರು ಇದ್ದೀರಿ ಮುಸ್ಲಿಮರೇತರನ್ನ ಬಿಟ್ಟು, ಮುಸ್ಲಿಮನ್ ಬಿಟ್ಟು ಎಲ್ಲರ ಮೇಲೂ ಹಾಕ್ಬಿಡಿ ಎಫ್ಐಆರ್. ಅವ್ರೇನು ಪ್ರತಿಭಟನೆಯಲ್ಲಿ ಇರಲಿಲ್ಲ, ಇಲ್ದಿದ್ರೇನ್ರಿ ನಾವು ಹಾಕ್ತೀವಿ, ಹಾಕ್ರಿ. ಅದೇ ಉದ್ದೇಶ ಅನ್ನೋದಾದ್ರೆ ಮಾಡ್ಬಿಟ್ಟು ಅವ್ರನ್ನೆಲ್ಲ ಕರೆಕ್ಟಾಗಿ ಹಾಕ್ಬಿಟ್ಟು ಒಳಗೆ ತಳ್ಳಿಸ್ಬಿಟ್ರೆ ಓಟ್ ಹಾಕ್ದಂಗೆ ಮಾಡ್ಬಿಡಿ ಅವ್ರನ್ನ. ಎಲ್ಲ ಒಳಗಿದ್ಬಿಡ್ಲಿ ಅಷ್ಟೇ. ನಿಮಗೆ ಬೇಕಾದವ್ರು ಓಟ್ ಹಾಕಿಸ್ಕೊಂಡು ಗೆದ್ಕೊಳ್ಳಿ. ಈ 500 ಜನಕ್ಕೆ ಹಾಕ್ತೀನಿ, 600 ಜನಕ್ಕೆ ಹಾಕ್ತೀನಿ, 9,000 ಜನಕ್ಕೆ ಹಾಕ್ತೀನಿ, ಈ ಲಾರ್ಜ್ ಸ್ಕೇಲ್ ಮ್ಯಾನಿಯಾಕ್ ಬುದ್ಧಿ ಎಲ್ಲ ಬಿಟ್ಬಿಡಿ. ಸ್ಪೆಸಿಫಿಕ್ ಆಗಿ ಯಾರು ಪಬ್ಲಿಕ್ ಪ್ರಾಪರ್ಟಿ ಡ್ಯಾಮೇಜ್ ಮಾಡಿದ್ರೆ ಹಾಕಿ. ಬ್ಯಾನರ್ ಕಿತ್ತಾಕಿದ್ರು, ಬ್ಯಾನರ್ ಈ ತೆಗಿಬೇಕು ಅಂತ ಕೇಳಿದ್ರಂತಲ್ಲ, ಯಾಕೆ ತೆಗಿಲಿಲ್ಲ ಹಂಗಾರೆ ಅಂತ ಕೇಳ್ತಾರೆ. ನೆಕ್ಸ್ಟು ಪೊಲೀಸ್ನವ್ರಿಗೆ ಒಂದು ವಿಚಿತ್ರವಾದ ತೆವಲಿರುತ್ತೆ. ಆ ತೆವಲನ್ನು ಹೇಳ್ತೀನಿ ಈ ಸರ್ಕಾರಕ್ಕೆ. ತಮ್ಮ ಚರ್ಮನ ಉಳಿಸ್ಕೊಳ್ಳೋಕ್ಕೆ ಕಂಡುಕೊಂಡವ್ರ ಮೇಲೆಲ್ಲ ಕೇಸ್ ಹಾಕ್ತಾರವರು, ತಮ್ಮ ಚರ್ಮ ಉಳಿಸ್ಕೊಳ್ಳೋಕ್ಕೆ. ಇಲ್ಲಿವರೆಗೂ ದಿ ಸೋ ಕಾಲ್ಡ್ ಡಿ ಜಿ ಆರ್ ದಿ ಸೋ ಕಾಲ್ಡ್ SP or IG ಆಫ್ ದ ರೇಂಜ್ ಉತ್ತರ ಕೊಟ್ಟಿಲ್ಲ ಲೋಕಲ್ ಆಫೀಸರ್ಸ್ದು ಫೇಲ್ಯೂರ್ ಏನು ಅಂತ. ವೇರ್ ಆರ್ ಯು ಪೀಪಲ್? ಈಗ ನಿಮ್ಮ ನಾಲಿಗೆ ಎಲ್ಲ ಸತ್ತೋಗಿದೆಯಾ? ವಾಟ್ ಇಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಲೋಕಲ್ ಪೊಲೀಸ್ ಹಾಗಾದ್ರೆ ಈ ಇನ್ಸಿಡೆಂಟಲ್ಲಿ? ಇಟ್ಸ್ ಎ ಪರ್ಮಿಟೆಡ್ ಮೆರವಣಿಗೆ ತಾನೆ, ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡಿದ್ದಾರೆ ತಾನೆ, ಪೊಲೀಸ್ನವ್ರು ಪರ್ಮಿಷನ್ ಕೊಟ್ಟಿದ್ದೀರಿ ತಾನೆ. ಏನು ಮಣ್ಣು ತಿಂತಾ ಇದ್ರಾ ಅಂತ? ಏನು ನಿಮ್ಮ ರೆಸ್ಪಾನ್ಸಿಬಿಲಿಟಿ? ಒಂದೇ ಒಂದು ವರ್ಡ್ ಇಲ್ಲ. ವೇರ್ ಇಸ್ ದಟ್ ಹೋಮ್ ಮಿನಿಸ್ಟರ್? ಅವ್ರಿಗೆ ಇನ್ನೊಂದೆರಡು ಕಾರ್ ಕೊಡ್ರಿ ಹಿಂದೆ ಮುಂದೆ. ನೀವು ನಿಮ್ಮ ಲೈಫಲ್ಲಿ ಚೀಫ್ ಮಿನಿಸ್ಟರ್ ಆಗಲ್ಲ, ನಿಮ್ಮನ್ನು ಮಾಡಲ್ಲ. ನಿಮ್ಮದು ಭಾಳ ದೊಡ್ಡ ಹುದ್ದೆ ಅಂದರೆ ನಿಮ್ಮ ಜೀವನದಲ್ಲಿ ಮೋಸ್ಟ್ಲಿ ಇದೇ ಇರಬೇಕೇನು. ಅದಕ್ಕೊಂದಷ್ಟು ಘನತೆ ಗೌರವ ತರೋ ಥರ ಏನಾದ್ರು ಮಾಡಿ. ಐ ಆಮ್ ನಾಟ್ ಸೇಯಿಂಗ್ ಮುಸ್ಲಿಮರನ್ನೇ ಅರೆಸ್ಟ್ ಮಾಡಿ ಹಿಂದೂ ಮುಟ್ಟಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಅದನ್ನು. ಹೂ ಈಸ್ ರೆಸ್ಪಾನ್ಸಿಬಲ್ ಅಮಾಂಗ್ ದ ಪೊಲೀಸ್ ಆಫೀಸರ್ಸ್ ಲೋಕಲಿ ಆರ್ ಅದರ್ವೈಸ್? 500 ಜನದ ಮೇಲೆ ಕೇಸ್ ಹಾಕ್ತೀರಾ? ನಿಮ್ಮ ಮೇಲೆ ಯಾವನ್ರಿ FIR ಹಾಕಬೇಕು? ಕ್ಯಾನ್ ವಿ ಫೈಲ್ ಎನ್ FIR ಆನ್ ಸಬ್ ಇನ್ಸ್ಪೆಕ್ಟರ್ ಅಂಡ್ ಇನ್ಸ್ಪೆಕ್ಟರ್ ಅಂಡ್ SP ದೇರ್ ಫಾರ್ ಫೇಲ್ಯೂರ್ ಆಫ್ ದೇರ್ ಡ್ಯೂಟಿ ಡೆಸ್ಪೈಟ್ ಟೇಕಿಂಗ್ ಸ್ಯಾಲರಿ? ಸಂಬಳ ತಗೊಂಡಿದ್ದೀರಾ ಇಲ್ವೋ? ಎಲ್ಲ ನಿಯಮ ಪಾಲನೆ ಮಾಡಿದ